ಲೀಡ್ಸ್ ಎಷ್ಟು ಬಂತು, ಕನ್ವರ್ಷನ್ ಎಷ್ಟಾಯ್ತು ನಿಮ್ದು? ಕನ್ವರ್ಷನ್ ರೇಟ್ ಸ್ವಲ್ಪ ಕಡಿಮೆ ಇದೆ ಸರ್, ಬಟ್ ಲೀಡ್ಸ್ ರೇಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಎಷ್ಟಿದೆ ಈಗ ಲೀಡ್ಸ್, ಎಷ್ಟು ಬರ್ತಾ ಇದೆ? ಪರ್ ಡೇ ನನ್ಗೆ ಒಂದು 30+40+ ಬರುತ್ತೆ ಸರ್. ಈಗ ಆಲ್ರೆಡಿ ಒಂದು Okay. 4-5 ಡೇಸ್ಗೆ 200+ ಆಗಿದೆ ಲೀಡ್ಸ್. 200 ಅಲ್ಲಿ ನಿಮಗೆ ಕನ್ವರ್ಷನ್ ಎಷ್ಟಾಯ್ತು ಇವಾಗ? ಕನ್ವರ್ಷನ್ ಒಂದು 6 to 7 ಆರ್ಡರ್ಸ್ ಆಗಿದೆ ಸರ್. ಅಂದ್ರೆ 6 to ಅರೌಂಡ್ 7 ಆರ್ಡರ್ಸ್. ಒಂದು ಆರ್ಡರ್ ವ್ಯಾಲ್ಯೂ ಎಷ್ಟು? ಆರ್ಡರ್ ವ್ಯಾಲ್ಯೂ 5,000 ಇಂದ 10,000 12,000 ಈ ತರ ಇದೆ ಸರ್. ಓಕೆ, 5,000 ಇಂದ 10,000 12,000 ಅವರೇಜ್ ಅಂತ ನಾನು ಇಟ್ಕೊಂಡ್ರೆ ಒಂದು 7,000 ಇಟ್ಕೋಬಹುದಾ? ಅರೌಂಡ್ ಒಂದು 7,000 ಆಗುತ್ತೆ ಸರ್. 7,000 ಇಟ್ಕೋಬಹುದಾ? ಓಕೆ, ಆರ್ಡರ್ ವ್ಯಾಲ್ಯೂ 7,000 ಅವರೇಜ್ ಅಂತ ಇಟ್ಕೊಂಡ್ರೆ, ಇಲ್ಲ 5,000 to 12,000 ಅಂತ ಹೇಳ್ತಿದ್ರೆ 8,000 ಅಂತ ಅವರೇಜ್ ಇಟ್ಕೋಬಹುದು. 8,000 ಅಂತ ನಾನು ಅವರೇಜ್ ಇಟ್ಕೊಂಡ್ರು ಸಹ 7 ಆರ್ಡರ್ಸ್ ಬಂದಿದೆ ಅಂತ ಹೇಳ್ತಾ ಇದ್ರೆ, 7 ಆರ್ಡರ್ಸ್ ಅಂದ್ರೆ 8 7 56. ಯು ಹ್ಯಾವ್ ಮೇಡ್ 56,000 rupees. ಇಲ್ಲ ಸರ್, ಒಂದು 35+ ಆಗಿದೆ ಸರ್ ಈಗ. 35 ಆಗಿದೆನಾ? ಓಕೆ, 35,000 ಆಗಿದೆ ಅನ್ಕೊಳ್ಳೋಣ. ಈ 35,000 ಬಿಸ್ನೆಸ್ ನ ಜನರೇಟ್ ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡಿರೋದು ಎಷ್ಟು ಇಲ್ಲಿವರೆಗೂ? 900 something, 850 to 900 ಸರ್. 1,000 ರೂಪಾಯಿ ಪೂರ್ತಿ ಇನ್ವೆಸ್ಟ್ ಮಾಡಿಲ್ಲ. ಥಿಂಕ್ ಆಫ್ ದ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಹೈ ಆಗಿದೆ ಅಂತ ಯೋಚನೆ ಮಾಡಿ ಇವಾಗ. ಓಕೆ ನೋಡಿ. ಸೊ ಕಂಗ್ರಾಚುಲೇಷನ್ಸ್ ಗುರು.